ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತೇನಾದರೂ ಚಕ್ರಬಾವಿನಲ್ಲಿ ಈ ಗ್ರಾಮದಲ್ಲಿ 2 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಡಿ.ಕೆ. ಬ್ರದರ್ಸ್ ಅವರ ಆಶೀರ್ವಾದ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದೇ ಅಲ್ಲ, ಮೊನ್ನೆ ಎಲ್ಲ ಪಂಚಾಯತಿಲೆಲ್ಲ ಟೂರ್ ಮಾಡಿದೆ ನಾನು. ಎಲ್ಲ ಗ್ರಾಮಗಳಲ್ಲೂ ಕೂಡ ಕಾಮಗಾರಿಗಳನ್ನು ಮಾಡಿಸ್ತಾ ಇದೀವಿ ನಾವು. ಎದುರುಗಡೆ ಹಾಸ್ಪಿಟ್ಲ್ ನೋಡ್ತಾ ಇದ್ದೀರಾ ನೀವು. ಚಕ್ರಬಾವಿನಲ್ಲಿ 4 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಆಸ್ಪತ್ರೆ ಕಟ್ಟಡವನ್ನು ಕೂಡ ಕಟ್ತಾ ಇದ್ದೇವೆ ನಾವು. ಒಂದಲ್ಲ ಎರಡಲ್ಲ, ಅನೇಕ ಅಭಿವೃದ್ಧಿ ಕಾಮಗಾರಿಗಳು, ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ನೋಡ್ತಾ ಇದ್ದೇವೆ. ಪಾಪ ಅವ್ರು ಮಾತಾಡ್ತಾರೆ, ಭಾಷಣ ಮಾಡ್ತಾರೆ, ನಾವು ಮಾಡಿದೋ ನಮ್ಮ ಕಾಲದಲ್ಲಿ ಆಯಿತು ಅಂತೇಳಿ. ಅವ್ರಿಗೆ ಅದು ಪರಿಕಲ್ಪನೆನೇ ಗೊತ್ತಿಲ್ಲ ಜನತಾದಳದವ್ರಿಗೆ, ಯಾವ ಕೆಲಸ ಎಲ್ಲಿ ಮಾಡಬೇಕು ಅಂತೇಳಿ. ನಾನೊಂದ್ಸರಿ ಕುಮಾರಸ್ವಾಮಿರವ್ರು ಮುಖ್ಯಮಂತ್ರಿ ಆದಾಗ ಹೋಗಿ ಕೇಳಿದೆ ನಾನು. ನಮ್ಮ ನಿಂಗಯ್ಯನವರು ಈಗ ಅಧ್ಯಕ್ಷನೂ ಆಗವ್ರೆ, ನಿಂಗಪ್ಪನವರು ನಿಮ್ಮ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡವ್ರೆ, ಅವ್ರನ್ನ ಅಲ್ಲ JDS ಅಧ್ಯಕ್ಷರು ಮಾಡವ್ರೆ ಅವ್ರನ್ನ. ಪಾಪ ಕಡಗಾದ ಎಲ್ಲ ಕಡೆ ರೌಂಡ್ ಹಾಕೊಂಡು ಬಂದರು, ಅವರು ಇಲ್ಲಿಗೆ ಲಾಸ್ಟಿಗೆ ಬಂದವ್ರೆ. ಅವರು ನಾನು ಹೋಗಿ ಕೇಳ್ಕೊಂಡು ಕುಮಾರಸ್ವಾಮಿರವ್ರಿಗೆ, ದೇವೇಗೌಡರು ಕೇಳ್ಕೊಂಡೆ, ಪ್ರಾಮಾಣಿಕವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ಬೋಗಸ್ ಅಲ್ಲ. ಎದುರುಗಡೆ ಬಂದರು ಇದೇ ಮಾತಾಡ್ತೀನಿ ನಾನು. ಸ್ವಾಮಿ, ಹೇಮಾವತಿ ನೀರು ನಮಗೆ ಬರ್ತದೆ, ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಂದರೆ ಒಬ್ಬ ಅಧಿಕಾರಿನ ಕರೆಸಿದ್ರು. ಆ ಅಧಿಕಾರಿ ಕಾರ್ಯದರ್ಶಿಗಳು, ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದು ಕೂತ್ಕೊಂಡ್ರು. ನಮ್ಮಿಬ್ಬರು ಮುಂದೆ ಒಂದು ಮೀಟಿಂಗ್ ಮಾಡಿದ್ರು. ಆ ಕಾರ್ಯದರ್ಶಿ ಹೇಳಿದ್ರು, ಇಲ್ಲ ಸ್ವಾಮಿ, ಯಾವುದೇ ಕಾರಣಕ್ಕೆ ಹೇಮಾವತಿ ಮಾಗಡಿಗೆ ಬರಲ್ಲ ಅಂದರು. ಕೇಳಿದ್ರೇನಪ್ಪ, ಬರಲ್ವಂತೆ ಮಾಗಡಿಗೆ. ಅಯ್ಯೋ ಅಣ್ಣ, ಯೋಗೀಶ್ ಅಣ್ಣ ಅಲ್ಲಿ ತುಂಬಿಸ್ತಾವನಲ್ಲ ಅಣ್ಣ ನೀರನ್ನ. ಅದೆಲ್ಲ ಬೋಗಸ್ ಸ್ಕೀಮ್ ಬಿಡ್ರಿ, ಬರೀ ಪೈಪ್ ಬಿಡ್ತಾವ್ರೆ ಅಂತಂದ್ರು, ದುಡ್ಡು ಹೊಡೆಯೋ ಸ್ಕೀಮು ಅಂತಂದ್ರು. ನಾನು ಅವ್ರ ಮಾತು ಕೇಳ್ಬಿಟ್ಟು ಸಿದ್ದರಾಮಣ್ಣವ್ರ ಎದುರುಗಡೆ ಒಂದು ಮಾತು ಹೇಳಿದೆ, ನೀವೇನಾದರೂ ನೀರು ಬಿಡದೆ ಹೋದರೆ ನಿಮ್ಗೆ ನೀರು ಬಿಡ್ತಾರೆ ಜನ ಅಂತೇಳಿ. ಅವತ್ತು ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆಲ್ಲ ಹೇಳಿದೆ. ನಾನು ಅವತ್ತು ಜಗಳ ಆಡಿದೆ ಇವ್ರ ಮೇಲೆ. ನಾನು ಅವ್ರ ಮಾತು ಕೇಳ್ಬೇಕು, ಅವ್ರ ಜೊತೆ ಇದ್ನಲ್ಲಪ್ಪ, ಅವ್ರಿಗೆ ಕೊಟ್ಟಂತ ತಿಳುವಳಿಕೆ. ನಾವು ಯಾರ ಜೊತೆ ಇರ್ತೀವಿ, ಅವ್ರು ಏನು ತಿಳುವಳಿಕೆ ಕೊಡ್ತಾರೆ ಅದನ್ನೇ ಹೇಳ್ಬೇಕಲ್ಲ ನಾವು. ಅವ್ರ ಜೊತೆ ಇದ್ದಾಗ ನಮ್ಗೆ ಆ ತಿಳುವಳಿಕೆ ಕೊಟ್ಟಿದ್ರು. ಈಗ ಗೊತ್ತಾಯ್ತು ನಮಗೆ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಹೇಮಾವತಿ ನೀರು ಖಾಲಿ ಆಗ್ಬಿಟ್ರೆ ಆಸ್ತಿಗೆ ತೊಂದರೆ ಆಯ್ತದೆ, ನಾವು ತುಮಕೂರಿಗೆ ಮಾಗಡಿಗೆ ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಅವ್ರು ನಮಗೆ ಪಾಠ ಹೇಳಿರ್ತಕ್ಕಂಥದ್ದು. ಅದರಿಂದ ದೇವೇಗೌಡರು ಒಂದ್ಸರಿ ನಮ್ಮ ಇದಕ್ಕೆ ಬಂದಿದ್ರು, ರಥೋತ್ಸವಕ್ಕೆ. ನಮ್ಮ ಮಾಧ್ಯಮದವ್ರು ಕೇಳಿದ್ರು, ಇವರೆಲ್ಲ ಇಲ್ಲೇ ಅವರು ಮಾಧ್ಯಮದವರು, ಈ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ತೇರು ಎಳೆಯೋದಕ್ಕೆ ಬಂದಿದ್ರು. ಅವಾಗ ಕೇಳಿದ್ರು, ಸ್ವಾಮಿ ಹೇಮಾವತಿ ಏನು ಅಂತಂದ್ರೆ ಅವೆಲ್ಲ ಆಗಲ್ಲ ಬಿಡ್ರಿ, ಹೇಮಾವತಿ ಬರಲ್ಲ ಅಂತ ಅಂದ್ರು. ಹೇಮಾವತಿ ಬರಲಿಲ್ವಾ? ಶ್ರೀರಂಗ ಏತ ನೀರಾವರಿ ಆಗಲಿಲ್ವಾ? ಈಗ ಸತ್ತೆಗಾಲದಿಂದ ಬಂದರೆ ಅದು ನಾನೇ ಮಾಡೋದು, ನೀರು ಬಂದರೆ ನಂದು, ನೀರು ಬರದೇ ಇದ್ರೆ ಅದು ಬೋಗಸ್ ಸ್ಕೀಮ್ ಬಿಡ್ರಿ ಅಂತಕ್ಕಂಥದ್ದು. ಇದನ್ನೆಲ್ಲ ನಾವೆಲ್ಲ ಒಪ್ಬೇಕಾ? ದಯಮಾಡಿ ಬಂಧುಗಳೇ, ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಭಾವನಾತ್ಮಕವಾಗಿ ಮಾತಾಡೋದ್ರಿಂದ ಹೊಟ್ಟೆ ತುಂಬಲ್ಲ, ಕೆಲಸ ಮಾಡೋದ್ರಿಂದ ಜನಗರ ರೈತರ ಬದುಕನ್ನು ಹಸನ ಮಾಡ್ಬೋದು. ಭಾವನಾತ್ಮಕವಾಗಿ ಮಾತಾಡಿ ಕಣ್ಣೀರು ಹಾಕೋದ್ರಿಂದ ಯಾರ ಹೊಟ್ಟೆನೂ ತುಂಬಲ್ಲ. ಇದಕ್ಕೆಲ್ಲ ನಾವು ಅಂತಿಮವಾದಂಥ ತೀರ್ಮಾನವನ್ನು ನೀವೆಲ್ಲ ಮಾಡಬೇಕು. ಭಾವನೆಗಳಿಂದ ಯಾರ ಹೊಟ್ಟೆನೂ ತುಂಬಲ್ಲ. ನಮ್ಮ ನಿಖಿತ್ ರಾಜ್ ಮೌರ್ಯರವರು ಬಹಳ ಚೆನ್ನಾಗಿ ಹೇಳಿದ್ರು ಗ್ಯಾರಂಟಿ ಬಗ್ಗೆ. ಗ್ಯಾರಂಟಿ ಬಗ್ಗೆನೂ ಕೂಹಕಾಡಿದ್ರು ಅವರು, ಗ್ಯಾರಂಟಿ ಬಗ್ಗೆನೂ ಕೂಹಕಾಡಿದ್ರು ಅವರು. ಅದರಿಂದ ದಯಮಾಡಿ ಬಂಧುಗಳೇ, ನಮ್ಮ ಪಕ್ಷ ನುಡಿದಂತೆ ನಡೆಯುವ ಪಕ್ಷ, ಕೆಲಸ ಮಾಡ್ತಕ್ಕಂಥ ಪಕ್ಷ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ. ಇನ್ನು 2 ವರ್ಷಗಳಲ್ಲಿ ಇನ್ನೂ ಮಾಗಡಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ನಮ್ಮ ಡಿ.ಕೆ. ಸೋದರರ ರಾಮಲಿಂಗ ರೆಡ್ಡಿ ಅವರ ಆಶೀರ್ವಾದದಿಂದ, ಸಹಕಾರದಿಂದ ಇನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡೋಣ. ಇವತ್ತು ನಾವು 40 ಕೋಟಿ ವೆಚ್ಚದಲ್ಲಿ ಇವತ್ತು ಹಾಸ್ಪಿಟ್ಲನ್ನು ಕಟ್ತಾ ಇದ್ದೀವಿ ಮಾಗಡಿ ಪಟ್ಟಣದಲ್ಲಿ. 40 ಕೋಟಿ ವೆಚ್ಚದಲ್ಲಿ. ಪಾಪ ಅದಕ್ಕೂ ಅದು ಯಾವುದೋ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಇಟ್ಕೊಂಡು ಅದಕ್ಕೂ ತೊಂದರೆ ಕೊಡ್ತಾವ್ರೆ. ನಾವು ಏನಾರ ಮಾಡೋಕ್ಕೆ ಹೋದರೆ ತೊಂದರೆ, ಆವಾಗಲೂ ತೊಂದರೆ, ಇವಾಗಲೂ ತೊಂದರೆ. ಅದರಿಂದ ದಯಮಾಡಿ ಬಂಧುಗಳೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಭಾಗದಲ್ಲಿ ತಾವೆಲ್ಲ ಕೂತಿದ್ದೀರಾ, ತಮಗೆಲ್ಲ ಹಕ್ಕುಪತ್ರ ಸಿಗ್ತದೆ ಅಂತ ಕಾಯ್ತಾ ಕೂತಿದ್ದೀರಾ. ಉಪಗ್ರಾಮಗಳು ಮಾಡಿದ್ದೇವೆ, ಅದು ಡಿ.ಕೆ. ಸುರೇಶ್ ಅವರ ಕನಸು. ಅದು ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ, ಯಾರ್ಯಾರು ಮನೆಗಳನ್ನು ಕಟ್ಕೊಂಡು ಅವ್ರಿಗೆ ಖಾತಾ ಇಲ್ಲ, ಈ ಖಾತಾ ಇಲ್ಲ, ಅವ್ರಿಗೆ ಹಕ್ಕಿಲ್ಲ, ಮನೆ ಕಟ್ಕೊಂಡಿದ್ದಾರೆ ಹಕ್ಕಿಲ್ಲ, ಹಕ್ಕನ್ನು ಕೊಡಿಸ್ಬೇಕು ಅಂತೇಳಿ ಅವರು ಲೋಕಸಭಾ ಸದಸ್ಯರಾದ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ಕೃಷ್ಣ ಬೈರೇಗೌಡರ ಒಂದು ಸಂಕಲ್ಪದಿಂದ
ಇವತ್ತು ಎಲ್ರಿಗೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಕೂಡ ನಿಮಗೆ ನಿಮ್ಮ ಮನೆಯನ್ನ ಹಕ್ಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸನ್ಮಾನ್ಯ ಆರ್ ಅಶೋಕ್ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಯಾರು ಇವತ್ತು ಪಾಪ ಬಹಳ ಚೆನ್ನಾಗಿ ಮಾತಾಡ್ತವ್ರು ಆರ್ ಅಶೋಕ್ ಅವ್ರು, ಗೊತ್ತಿರಬೇಕಲ್ಲ. ಇವತ್ತು ವಿರೋಧ ಪಕ್ಷದ ನಾಯಕರು ರೆವಿನ್ಯೂ ಮಿನಿಸ್ಟರ್ ಆದಾಗ ಕಳೆದ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿದ್ದಂಥವ್ರು ಆರ್ ಅಶೋಕ್ ರವರು ಈ ನಿಮ್ಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನ ಆರ್ ಅಶೋಕ್ ಅವರೇ ಮಾಡಿಸ್ಬೋದಾಗಿತ್ತು. ಆದರೆ ಅವ್ರ ಪಾಪ ಅವ್ರಿಗೆ ಆ ಬಡವರ ಗೋಜು ಗೊತ್ತಿಲ್ಲ, ಬಡವರ ಪಾಡು ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥವ್ರು, ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಕೊಂಡಿರ್ತಕ್ಕಂಥ ಬಡವರ ಕೂಗು ಕೇಳಿಸ್ತಿಲ್ಲ. ಇವತ್ತು ಈ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, ಸಿದ್ದರಾಮಯ್ಯನವರ ಸರ್ಕಾರ ಉಪಗ್ರಾಮಗಳನ್ನು ಮಾಡಿ ಎಲ್ಲ ಕಡೆ ನಿಮ್ಗೆ ಏನು ಹಕ್ಕು ಕೊಟ್ಟಿರಲ್ಲ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಕೇವಲ 2 ಹೋಬಳಿಗೆ ಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ಕಡೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಎಲ್ರಿಗೂ ಕೂಡ ನಿಮ್ಮ ಮನೆ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇಡೀ ಕ್ಷೇತ್ರದಲ್ಲಿ. ಇನ್ನು 1 ತಿಂಗಳು 2 ತಿಂಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಅನೇಕ ಜನ 50-53 ಅರ್ಜಿಗಳನ್ನು ಹಾಕ್ಕೊಂಡಿದ್ದೀರಾ. ನೀವು 50-53 ಅರ್ಜಿಗೆ ಪರಿಹಾರ ಬೇಕು ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದೀರಾ. ನೀವು ಪೋಡಿ ಮುಕ್ತ ಮಾಡಬೇಕು ಅಂತ ಹೇಳಿ ಪೋಡಿಗಳಾಗಬೇಕು ಅಂತ ಕಾಯ್ತಾ ಇದ್ದೀರಾ. ಶೀಘ್ರದಲ್ಲೇ ಅದಕ್ಕೂ ಕೂಡ ಚಾಲನೆಯನ್ನು ಕೊಡ್ತೇವೆ. ಇನ್ನು 1 ವರ್ಷದ ಅವಧಿನಲ್ಲಿ ಯಾರ್ಯಾರು 50-53 ಅರ್ಜಿಗಳನ್ನ ಹಾಕ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಇಷ್ಟೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ನಮ್ಮ ಮುಂದೆ ನಿಂತು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ನಮಗೇನು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಮತ್ತೊಮ್ಮೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಜೋರಾದ ಚಪ್ಪಾಳೆ ಒಡನೆ ದಯಮಾಡಿ ಯಾವತ್ತೂ ಕೂಡ ಕೆಲಸ ಮಾಡ್ತಕ್ಕಂಥವ್ರಿಗೆ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಸಂಸ್ಕೃತಿ. ಪಾಪ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಅಳೋದಿಲ್ಲ. ಅವರು ರೈತರಿಗೆ ಒಂದು ಕಾರ್ಯಕ್ರಮ ಕೊಟ್ಟರು. ಅವರು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ, ಗೊತ್ತಾ ನಿಮ್ಗದು? ಏನು ಹೇಳಿ? ಟ್ರಾನ್ಸ್ಫಾರ್ಮರ್ ಕೊಟ್ರಲ್ಲ, ಓಟ್ ಹಾಕ್ಬೇಕಾದ್ರೆ ನೆನ್ಸ್ಕೊಂಡ್ರ ಡಿ ಕೆ ಸುರೇಶ್ ಅವ್ರನ್ನ? ನೆನ್ಸ್ಕೊಂಡ್ರೇನ್ರಿ? ಉಚಿತವಾಗಿ ಇವತ್ತು ಟ್ರಾನ್ಸ್ಫಾರ್ಮರ್ ತಗೊಳಕ್ ಆಯ್ತಾ ಇಲ್ಲ. ಯಾವ್ಯಾವ ರೈತ ಬೋರ್ವೆಲ್ ಹಾಕಿದ್ದಾನೆ ಅವನಿಗೆ ಉಚಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಟ್ರಾನ್ಸ್ಫಾರ್ಮರ್ ಅನ್ನ ಕೊಟ್ರಲ್ಲ. ಯಾರು ನೆನ್ಸ್ಕೋತೀರೇನ್ರಿ? ಎಲ್ಲರೂ ಹೇಳವ್ರ ಅವರು? ನೀವಾರು ಹೇಳ್ಬೇಕಲ್ವಾ? ಚುನಾವಣೆ ಇವೆಲ್ಲ ನಾವು ಯಾತಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತಂದ್ರೆ, ಚುನಾವಣೆಯಲ್ಲಿ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾವು ಕೆಲಸ ಮಾಡ್ತಕ್ಕಂಥದ್ದು. ನೀವು ಆಶೀರ್ವಾದ ಮಾಡಿದಿರ, ನಿಮ್ಮ ಋಣ ತೀರಿಸ್ತೀವಿ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಬರಬೇಕಾದ್ರೆ ನಾವೇನಾದರೂ ಒಂದು ಕೆಲಸವನ್ನು ಮಾಡಿ ಬರಬೇಕು ಅಂತಕ್ಕಂಥ ವಿಚಾರವಾಗಿ ನಾವು HVDS ಸ್ಕೀಮನ್ನು ರೈತರುಗಳ ನೆನೆಸ್ಕೋಬೇಕದನ್ನು. ಇವತ್ತೊಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕಾದ್ರೆ 5,000 ರೂಪಾಯಿಗಳ 5 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಒಂದು ಹೊಸ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕಾದ್ರೆ ದಯಮಾಡಿ ಯೋಚನೆ ಮಾಡಬೇಕು. ಒಂದಲ್ಲ ಎರಡಲ್ಲ. KPS ಶಾಲೆಗಳು ನಮ್ಮ ಮಕ್ಕಳುಗಳು ಇಂಗ್ಲೀಷ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅಂತೇಳಿ ಇವತ್ತು ಎಲ್ಲ ಇಡೀ ಜಿಲ್ಲೆನಲ್ಲಿ ಒಂದು ಕ್ಷೇತ್ರಕ್ಕೆ 5ರಿಂದ 8 ಶಾಲೆಗಳ ರೀತಿಯಲ್ಲಿ DK ಬ್ರದರ್ಸ್ ರವರು ಕರೆಸಿ ಇವತ್ತು ನಾವು ಮುಂದಿನ ತಿಂಗಳು ಕುದೂರಿನಲ್ಲಿ KPS ಶಾಲೆಯನ್ನು ಒಂದು CSR ಫಂಡಿಂದ ಏನು ಕಟ್ಕೊಟ್ಟಿದ್ದಾರೆ ಅದನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಇವತ್ತು ಚಕ್ರಬಾವಿನಲ್ಲೂ ಕೂಡ ಒಂದು KPS ಶಾಲೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು, ಒಂದು ಪತ್ರವನ್ನು ಕೂಡ ನಾನು ಮಂತ್ರಿಗಳಿಗೆ, ಸನ್ಮಾನ್ಯ ಬಂಗಾರಪ್ಪನವ್ರಿಗೆ ಕೊಟ್ಟಿದ್ದೇನೆ. ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾವ್ಯಾರು ಹತ್ಕೊಂಡು ಓಟ್ ಕೇಳಲ್ಲ, ನಿಮ್ಮ ಹತ್ರ ಭಾವನಾತ್ಮಕವಾಗಿ ಓಟ್ ಕೇಳಲ್ಲ, ಕೆಲಸ ಮಾಡಿ ಕೇಳ್ತೀವಿ. ನಾವು ಕೆಲಸ ಮಾಡಿದ್ದೀವಿ, ನಮಗೆ ಕೂಲಿ ಕೊಡಿ ಅಂತ ಕೇಳ್ತೀವಿ. ದಯಮಾಡಿ ನೀವೆಲ್ಲ ನಿಮ್ಮ ತಲೆಯಲ್ಲಿ ಇದನ್ನು ಇಟ್ಕೋಬೇಕು, ಮಂದಟ್ ಮಾಡ್ಕೋಬೇಕು. ಯಾರು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡು, ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ತಾಳ್ಮೆಯಿಂದ ಲೇಟ್ ಆದರೂ ಕೂಡ ಕೂತಿ ಇವತ್ತು ನಮ್ಮ ನಾಯಕರ ಮಾತುಗಳನ್ನು ಕೇಳಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ. ತಮಗೆ ಮತ್ತೆಲ್ಲರಿಗೂ ಕೂಡ ವಂದನೆಯನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.